ಎಲ್ಲರಿಗೂ ನಮಸ್ಕಾರ. ಗಾಯತ್ರೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇದು ಬೆಂಡೆಕಾಯಿ ಗೊಜ್ಜು ಮಾಡೋಣ, ಬರೀ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 8ರಿಂದ 10 ಬೆಂಡೆಕಾಯಿ ತೊಗೊಂಡಿನಿ, ಸ್ವಚ್ಛ ತೊಳೆದು ಒರೆಸಿ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ, ಒಂದು ಅರ್ಧ ಲಿಂಬೆ ಹಣ್ಣಷ್ಟು. ಅದನ್ನು ಒಂದು 2-3 ಸತಿ ಸ್ವಚ್ಛ ತೊಳೆದು ಎಲ್ಲ ಕಸ ಹೋಗುವಷ್ಟು ತೊಳೆದು ಅದನ್ನು ನೆನೆ ಹಾಕ್ಕೋಬೇಕು. ಈಗ ನೆನೆ ಹಾಕ್ತೀನಿ. ಕಡ್ಡಿ ಗಡ್ಡಿ ಎಲ್ಲ ಹೋಗುವಷ್ಟು ತೊಳಿಬೇಕು ಅದನ್ನು ಚೆಂದಾಗಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ, ಇದ್ರದ್ದು ನಾವೆಷ್ಟು ಹುಣಸೆಹಣ್ಣು ತೊಗೊಂಡಿರ್ತಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಬೆಲ್ಲ ಹಾಕಬೇಕು. ಈಗ ಒಂದು ಕಡೆ ಇಟ್ಟು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಈಗ ಅವನ್ನೆಲ್ಲ ಸ್ವಲ್ಪ ಆ ಲೋಳೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಪೂರ್ಣ ಲೋಳೆ ಹೋಗ್ಬೇಕಂದ್ರೆ ಒಂದು 3-4 ಹನಿ ಲಿಂಬೆಹಣ್ಣು ಹಿಂಡ್ಕೊಂಡು ಹೈ ಫ್ಲೇಮ್ ಒಳಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಅದೆಲ್ಲ ಲೋಳೆ ಹೋಗ್ಬಿಡ್ತದೆ. ಅವು ಚೆಂದಾಗಿ ಉದುರಾಗಿಬಿಡ್ತಾವೆ ಎಲ್ಲ ಬೆಂಡೆಕಾಯಿ ಫ್ರೈ ಆಗಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಮಸ್ತಾಗಿರ್ತದೆ. ಇದು ಸಾರಿಗೇನು ಬೇಡ ಇದಕ್ಕೆ ಬಿಸಿ ಅನ್ನ, ತುಪ್ಪ, ಇದು ಬೆಂಡೆಕಾಯಿ ಗೊಜ್ಜು ಹಾಕ್ಕೊಂಡ್ರೆ ಸೂಪರಾಗಿರ್ತದೆ ಕಾಂಬಿನೇಷನ್ನು. ಇದು ಸ್ವಲ್ಪ ಸಿಹಿ ಆದ್ರೇ ರುಚಿ. ಇದನ್ನು ಅತಿ ಗಟ್ಟಿನೂ ಮಾಡ್ಕೋಬಾರ್ದು, ಅಂದ್ರೆ ನಾವು ಅನ್ನಕ್ಕೆ ತಿನ್ನಬೇಕಾದ್ರೆ ಸ್ವಲ್ಪ ರಸ ಇದ್ರೇ ಚಲೋ. ಇದು ಈಗೆಲ್ಲ ಫ್ರೈ ಮಾಡಿ ತಗೊಂಡೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮತ್ತು ಒಂದು ಚಮಚ 2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಅವು ಚಟಪಟ ಆದಮೇಲೆ ಕರಿಬೇವು, ಹಿಂಗೆ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೋಬೇಕು ಸ್ವಲ್ಪ. ಈಗ ನಾವು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಚೆಂದಾಗಿ ಕಿವುಚಿ ಅದರದ್ದು ರಸ ಎಲ್ಲ ಬಿಡುವವರೆಗೂ 1-2 ಸಲ ಅದನ್ನು ಕಿವುಚಿ ನೀರು ಹಾಕಬೇಕು. ಹುಣಸೆ ಹಣ್ಣಿಂದ ರಸ ಹಾಕಬೇಕು. ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಇವಾಗಲೇ ಇದಕ್ಕೆ ಎಷ್ಟು ಬೇಕಷ್ಟು ನಾವು ನೀರು ಹಾಕ್ಕೋಬೇಕು. ಅಂದ್ರೆ ನಮಗೆ ರಸ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮಸಾಲೆ ಪುಡಿ ಏನೂ ಹಾಕಬಾರ್ದು, ಬರೀ ಖಾರ ಪುಡಿ, ಉಪ್ಪು, ಬೆಲ್ಲ, ಕೊತ್ತಂಬರಿ ಇಷ್ಟೇ ಹಾಕಬೇಕು. ಇದಕ್ಕೆ ಶೇಂಗಾದ ಪುಡಿ. ಈಗ ಖಾರ ಪುಡಿ ಹಾಕ್ಕೋತೀನಿ. ನಿಮ್ಮ ಖಾರಿಗೆ ಎಷ್ಟು ಬೇಕಷ್ಟು ಹಾಕೋರಿ. ಈಗ ಇದನ್ನು ಸ್ವಲ್ಪ ಕೈ ಆಡಿಸ್ಬೇಕು. ಬೆಲ್ಲ ಕರಿಗೋದಿಲ್ಲ ನೋಡಬೇಕು. ಒಮ್ಮೊಮ್ಮೆ ಕೆಳಗೆ ಅಂಟ್ಕೊಂಡು ಕೂತ್ಬಿಟ್ಟಿರ್ತದೆ ಬೆಲ್ಲ. ಈಗ ನಾವು ಫ್ರೈ ಮಾಡ್ಕೊಂಡವಲ್ಲ ಅದು ಬೆಂಡೆಕಾಯಿ ಹಾಕ್ಕೋಬೇಕು. ಈ ಕನ್ಸಿಸ್ಟೆನ್ಸಿಗೆ ನಮಗೆ ಎಷ್ಟು ಬೇಕಷ್ಟು ಶೇಂಗಾದ ಪುಡಿ ಹಾಕ್ಕೋಬೇಕು. ಅಂದ್ರೆ ನಮ್ಗೆ ಗಟ್ಟಿ ರಸ ಬೇಕಾಯ್ತು ಅಂದ್ರೆ ಜಾಸ್ತಿ ಶೇಂಗಾದ ಪುಡಿ ಹಾಕ್ಕೋಬೇಕು. ಇಲ್ಲ ನಮ್ಗೆ ಸ್ವಲ್ಪ ತೆಳುವೇ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ನಾವೊಂದು 3 ಚಮಚದಷ್ಟು ಇದಕ್ಕೆ ಶೇಂಗಾದ ಪುಡಿ ಹಾಕ್ಕೋತೀನಿ. ನಿಮಗೆ ನೀರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋರಿ.
ಈಗ ಶೇಂಗಾದ ಪುಡಿ ಹಾಕ್ಕೋತೀನಿ. ಹಾಕಿ ಸ್ವಲ್ಪ ಕೈ ಆಡಿಸಿ ನೋಡಬೇಕು. ನಮಗೆ ಭಾಳ ತೆಳುವು ರಸ ಅನ್ನಿಸ್ತು, ನೀರು ಅನ್ನಿಸ್ತಂದ್ರೆ ಮತ್ತೊಂದು ಚೂರು ಶೇಂಗಾ ಪುಡಿ ಹಾಕ್ಕೋಬೇಕು. ಒಂದು 2 ನಿಮಿಷ ಕುದ್ರೆ ಮುಗೀತಿದ್ದು ಬೆಂಡೆಕಾಯಿ ಗೊಜ್ಜು. ಬೆಂಡೆಕಾಯಿ ಬಜ್ಜಿ ಅಂತಾರೆ, ಬೆಂಡೆಕಾಯಿ ಗೊಜ್ಜುನೂ ಅಂತಾರೆ. ನಾನು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮುಗೀತು ನೋಡಿರಿ ಇದು.